Hello and welcome back to another new video. So, ಇಲ್ಲಿ we will study about arrest without warrant. Basically, BNSS chapter 5 section 35 ಅಲ್ಲಿ arrest of a person by a police officer without issuing any warrant or notice ಅಂತ ನೋಡ್ತೀವಿ. ಮೆನಿ ಟೈಮ್ಸ್ ಈ ಒಂದು ಕ್ವಶನ್ ಪೇಪರ್ ಥರ್ಡ್ ಸೆಮಿಸ್ಟರಲ್ಲಿ ತುಂಬ ಸಲ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟೇಕಿಂಗ್ ದಿಸ್ ಕ್ವಶನ್ ವೆನ್ ಪೊಲೀಸ್ ಮೇ ಅರೆಸ್ಟ್ ವಿತೌಟ್ ಇಶ್ಯೂಯಿಂಗ್ ಎ ವಾರೆಂಟ್ ಅಥವಾ ಪ್ರಿಯರ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ಲದೆ ಯಾವೆಲ್ಲ ಸಂದರ್ಭಗಳಲ್ಲಿ ಪೊಲೀಸ್ ಆಫೀಸರ್ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು ಅಂತ ಅನ್ನೋದಕ್ಕೆ ನಾವಿಲ್ಲಿ ಅದನ್ನು ನೋಡ್ತೀವಿ. ಸೆಕ್ಷನ್ 35 ಕ್ಲಾಸ್ 1 ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾರೆ, ದಟ್ ಈಸ್ ಹೂ ಕಮಿಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಪೊಲೀಸ್ ಆಫೀಸರ್ ಎ ಕಾಗ್ನಿಜಬಲ್ ಒಫೆನ್ಸ್. ಸೊ ಆವಾಗ ಪೊಲೀಸ್ ಆಫೀಸರ್ ಆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು ವಿತೌಟ್ ವಾರೆಂಟ್. ಸೊ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಈ ಕಾಗ್ನಿಜಬಲ್ ಒಫೆನ್ಸ್ ಅನ್ನೋದನ್ನು ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಬೇಸಿಕಲಿ ಕಾಗ್ನಿಜಬಲ್ ಒಫೆನ್ಸಸ್ ಅಂತ ಹೇಳಿದ್ರೆ ವೇರ್ ದ ಪನಿಷ್ಮೆಂಟ್ ವಿಲ್ ಬಿ ನಾಟ್ ಲೆಸ್ ದ್ಯಾನ್ 3 years ಆ್ಯಂಡ್ ದಟ್ ಶಲ್ ಬಿ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಪೆನಾಲ್ಟಿ. ಸೊ ಬೇಸಿಕಲಿ ಇದು ಕಾಗ್ನಿಜಬಲ್ ಒಫೆನ್ಸ್ ಅದು ಡೆಫಿನೇಷನ್ ಆಗಿರುತ್ತೆ. ಯಾವ ಒಂದು ಆರೋಪದ ಮೇಲೆ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ, ಆ ಆರೋಪ ಯಾವ ಕ್ರೈಮನ್ನು ಮಾಡಿರ್ತಾನೆ ಅಂತ ಹೇಳಲಾಗಿರುತ್ತೆ, ಅದಕ್ಕೆ ಶಿಕ್ಷೆ ಕನಿಷ್ಠ ಅಂತಂದರೆ 3 ವರ್ಷ ಇರಬೇಕು ಮತ್ತು ಗರಿಷ್ಠ ಅದಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ತನಕ ಈ ಮಧ್ಯದಲ್ಲಿ ಬರುವಂಥ ಎಲ್ಲ ಒಫೆನ್ಸಸ್ಗಳನ್ನು ಅಲ್ಲಿ ಕಾಗ್ನಿಜಬಲ್ ಒಫೆನ್ಸಸ್ ಅಂತೇಳಿ ಕನ್ಸಿಡರ್ ಮಾಡಿರ್ತಾರೆ. ಸೊ ಈ ರೀತಿಯ ಅಪರಾಧಗಳನ್ನು ಮಾಡಿದ್ದಾನೆ ಅಂತೇಳಿ ಅಕ್ಯೂಸ್ಡ್ ಒಬ್ಬನನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಕಾಗ್ನಿಜಬಲ್ ಒಫೆನ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಅವಶ್ಯಕತೆ ಇರೋದಿಲ್ಲ. ಪೊಲೀಸ್ ಆಫೀಸರ್ ಒಬ್ಬನ ಮುಂದೆಗಡೆ ಆ ರೀತಿಯಾದಂಥ ಒಂದು ಕೊಲೆ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಈ ರೀತಿಯ ಒಂದು ಗುರುತರವಾದ ಅಪರಾಧವನ್ನು ಆ ವ್ಯಕ್ತಿ ಪೊಲೀಸ್ ಕಣ್ಣು ಮುಂದೆನೇ ಮಾಡ್ತಾ ಇದ್ದಾನೆ, ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೆ ಅಂತ ಹೇಳಿದಾಗ ಪೊಲೀಸ್ ಆ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಅರೆಸ್ಟನ್ನು ಮಾಡ್ಬೋದು. ಸೊ ಇದು ಬೇಸಿಕಲಿ ಕ್ಲಾಸ್ 1 ಎಕ್ಸ್ಪ್ಲನೇಷನ್. ಇನ್ನು ಸೆಕೆಂಡ್ ಥಿಂಗ್, ಪೊಲೀಸ್ ಆಫೀಸರ್ ಮುಂದೆನೇ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಆ ಪೊಲೀಸ್ ಆಫೀಸರಿಗೆ ಒಂದು ಇನ್ಫಾರ್ಮೇಷನ್. ಸೊ ಇಲ್ಲಿ ಅದನ್ನು ನಾವು ಇಲ್ಲಿ ಬಿ ಪಾಯಿಂಟಲ್ಲಿ ನೋಡ್ತೀವಿ. ರೀಸನಬಲ್ ಕಂಪ್ಲೇಂಟ್ ಹ್ಯಾಸ್ ಬಿನ್ ಮೇಡ್, ಕ್ರೆಡಿಬಲ್ ಇನ್ಫಾರ್ಮೇಷನ್ ರಿಸೀವ್ಡ್ ಆರ್ ಎ ರೀಸನಬಲ್ ಸಸ್ಪಿಷನ್ ಎಕ್ಸಿಸ್ಟ್ ದಟ್ ಅ ಪರ್ಸನ್ ಹ್ಯಾಸ್ ಕಮಿಟೆಡ್ ಎ ಕಾಗ್ನಿಜಬಲ್ ಒಫೆನ್ಸ್. ಸೊ ಇಂಥ ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಫೀಸರ್ ಒಬ್ಬನನ್ನು ಅರೆಸ್ಟ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಕೀ ಕನ್ಸಿಡರೇಷನ್ ಬಂದು ಕಾಗ್ನಿಜಬಲ್ ಒಫೆನ್ಸ್ದು ಕಂಪ್ಲೇಂಟ್ ರಿಸೀವ್ ಆಗಿರಬೇಕು. ರಿಪೀಟಿಂಗ್ ಅಗೈನ್, ಕಾಗ್ನಿಜಬಲ್ ಒಫೆನ್ಸ್ ಅಂತ ಹೇಳಿದ್ರೆ ಕನಿಷ್ಠ ಶಿಕ್ಷೆ ಅದಕ್ಕೆ 3 ವರ್ಷ ಇರುತ್ತೆ ಮತ್ತು ಗರಿಷ್ಠ ಜೀವಾವಧಿ ಆದರೂ ಇರ್ಬೋದು, 7 years ಜೈಲ್ ಇಂಪ್ರಿಸನ್ಮೆಂಟ್, ಲೈಫ್ ಸೆಂಟೆನ್ಸ್, ಡೆತ್ ಸೆಂಟೆನ್ಸ್, ಎನಿಥಿಂಗ್. ಸೊ ಇದೆಲ್ಲವೂ ಕೂಡ ಕಾಗ್ನಿಜಬಲ್ ಒಫೆನ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಆ ರೀತಿಯ ಆರೋಪದ ಮೇಲೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಬರುವಂಥ ಅಪರಾಧಗಳ ಆರೋಪವನ್ನು ಮಾಡಿ ವ್ಯಕ್ತಿ ಮೇಲೆ ಕಂಪ್ಲೇಂಟನ್ನು ಕೊಟ್ಟರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮಾಹಿತಿಗಳು ಏನಾದರೂ ಪೊಲೀಸ್ ಆಫೀಸರಿಗೆ ಸಿಕ್ಕಿದರೆ ಆಗಲೂ ಕೂಡ ಪೊಲೀಸ್ ಆಫೀಸರ್ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು, ಬಂಧಿಸ್ಬೋದು. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಆಗಲಿ, ನೋಟಿಸ್ ಆಗಲಿ, ಅರೆಸ್ಟ್ ವಾರೆಂಟ್ ಆಗಲಿ ಅವಶ್ಯಕತೆ ಇರೋದಿಲ್ಲ. ಸ್ಟಿಲ್ ಸೊ ಈ ರೀತಿಯಾಗಿ ಕಾಗ್ನಿಜಬಲ್ ಒಫೆನ್ಸ್ ಒಂದರಲ್ಲಿ ವಿತೌಟ್ ಟೇಕಿಂಗ್ ಅ ಪರ್ಮಿಷನ್ ಪೊಲೀಸ್ ಆಫೀಸರ್ ಒಬ್ಬರನ್ನು ಅರೆಸ್ಟ್ ಮಾಡಿದ್ರೂ ಕೂಡ ಅರೆಸ್ಟ್ ಮಾಡಿದ 24 ಗಂಟೆ ಒಳಗಡೆಯಾಗಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿಗೋಸ್ಕರ ಆ ವ್ಯಕ್ತಿ ಅವಶ್ಯಕತೆ ಇದ್ದಾನೆ ಪೊಲೀಸಿಗೆ ಅಂತ ಹೇಳಿದರೆ ಪೊಲೀಸ್ ಕಸ್ಟಡಿಗೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿ ಒಂದು ಲಿಮಿಟೆಡ್ ಟೈಮ್ ಪೀರಿಯಡಿಗೆ ಆ ವ್ಯಕ್ತಿಯನ್ನು ಪೊಲೀಸ್ ಅವರು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೋದಾಗಿರುತ್ತೆ. ದಟ್ ಇಸ್ ದಿ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಪಾಯಿಂಟ್. ಇನ್ನು ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಸಬ್ಸೆಕ್ಷನ್ 1 ಕ್ಲಾಸ್ ಬಿ ನಾವೇ ನೋಡಿದ್ವಿ, ಕ್ರೆಡಿಬಲ್ ಇನ್ಫಾರ್ಮೇಷನ್ ಕಂಪ್ಲೇಂಟ್ ರಿಸೀವ್ ಆದಮೇಲೆ ಅಂತ ಹೇಳಿ. ಸೊ ಅದರಲ್ಲಿ ಅನೇಕ ಕ್ಲಾಸಿಫಿಕೇಷನ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಅದನ್ನು 1 by 1 ನೋಡ್ತಾ ಹೋಗೋಣ. ದ ಪೊಲೀಸ್ ಆಫೀಸರ್ ಹ್ಯಾಸ್ ರೀಸನ್ ಟು ಬಿಲೀವ್ ಆನ್ ದ ಬೇಸಿಸ್ ಆಫ್ ಸಚ್ ಕಂಪ್ಲೇಂಟ್ ಇನ್ಫಾರ್ಮೇಷನ್ ಆರ್ ಸಸ್ಪಿಷನ್ ದಟ್ ಸಚ್ ಪರ್ಸನ್ ಹ್ಯಾಸ್ ಕಮಿಟೆಡ್ ದಿ ಸೆಟ್ ಒಫೆನ್ಸ್. ಕಾಗ್ನಿಜಬಲ್ ಒಫೆನ್ಸ್ ಒಂದನ್ನು ಮಾಡಿದ್ದಾನೆ ಅಂತೇಳಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡಿದ ಕಂಪ್ಲೇಂಟ್ ರಿಸೀವ್ ಆದ ನಂತರದಲ್ಲಿ ಪೊಲೀಸವರು ಕೂಡ ಆ ಆರೋಪ ನಿಜನ ಸುಳ್ಳ ಅಂತೇಳಿ ಅವರು ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಬೇಸಿಕಲಿ ಇದನ್ನು ಪ್ರೈಮಾ ಫೇಸೈ ಅಂತ ಹೇಳಿ ಕರಿತೀವಿ. ಇನ್ ಪೊಲೀಸ್ ಟರ್ಮ್ ಈ ಪ್ರೈಮಾ ಫೇಸೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಯಾವ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇರುತ್ತೆ, ಸೊ ಮೇಲ್ನೋಟಕ್ಕೆ ಕಣ್ಣಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಆ ರೀತಿಯ ಒಂದು ಕೃತ್ಯವನ್ನು ಏನು ಆರೋಪ ಮಾಡ್ತಾ ಇರ್ತಾರೆ ಆ ರೀತಿಯ ಒಂದು ಕೃತ್ಯವನ್ನು ಮಾಡಿರಬಹುದು ಅನ್ನೋದು ಪ್ರೈಮಾ ಫೇಸೈಯಲ್ಲಿ ಬೇಸಿಕಲಿ ಪೊಲೀಸ್ ಅಧಿಕಾರಿಗೆ ಕಾಣಿಸ್ಬೇಕಾಗಿರುತ್ತೆ. Sometimes there are chances a false complaint can also be filed against a person for some extra benefits. ಸೊ ಅಂಥ ಸಂದರ್ಭಗಳಲ್ಲಿ ಅದು ಪೊಲೀಸ್ನ ವಿವೇಚನೆ ಆಗಿರುತ್ತೆ. ಆ್ಯಂಡ್ ಸ್ಟಿಲ್ ಆ ಪ್ರೈಮಾ ಫೇಸೈಯಲ್ಲಿ ವ್ಯಕ್ತಿ ಮಾಡಿರೋದು ಒಂದು ಕಾಗ್ನಿಜಬಲ್ ಒಫೆನ್ಸ್ ಮಾಡಿರೋದು ಕಾಣಿಸಿ ಸ್ಟಿಲ್ ಪೊಲೀಸ್ ಆಫೀಸರ್ ಅರೆಸ್ಟನ್ನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ದೆನ್ ದಟ್ ವಿಲ್ ಬಿ ದ ಫಾಲ್ಟ್ ಆಫ್ ಎ ಪೊಲೀಸ್ ಆಫೀಸರ್. ಸೊ ಅವಾಗ ಅಧಿಕಾರಿಯ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತವೆ. ಬಟ್ ಲೆಟ್ ಅಸ್ ನಾಟ್ ಗೋ ಫಾರ್ ದಟ್. ಅರೆಸ್ಟ್ ವಿತೌಟ್ ವಾರೆಂಟ್ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ಸನ್ನು ಬರೀಬೇಕಾದರೆ ಕ್ಲಾಸ್ 1 ಸಬ್ಸೆಕ್ಷನ್ 1 ಕ್ಲಾಸ್ ಬಿ ಅಂಡರಲ್ಲಿ ಬರುವಂಥ ಕಂಪ್ಲೇಂಟ್ ಅಂಡರಲ್ಲಿ ಯಾವ್ಯಾವೆಲ್ಲ ರೀತಿಯ ಸಿಚುವೇಷನ್ಸ್ಗಳನ್ನು ನೋಡ್ತೀವಿ ಅಂತ ಹೇಳಿ ನಾವು ಇದರಲ್ಲಿ ಕ್ಲಾಸಿಫಿಕೇಷನ್ಸನ್ನು ನೋಡ್ಬೋದು. ಸೊ ದಿಸ್ ಆಲ್ ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ ಆನ್ಸರ್ ಶೀಟ್. ದ ಪೊಲೀಸ್ ಆಫೀಸರ್ is satisfied that such arrest is necessary. ಇದು ಸೆಕೆಂಡ್ ಥಿಂಗ್.
ಅರೆಸ್ಟ್ನ ಅವಶ್ಯಕತೆ ಇದೆ ಅಂತೇಳಿ. ಫಾರ್ ಸಮ್ ಕೇಸಸ್ ಇವನ್ ಇಫ್ ಇಟ್ ಇಸ್ ಅ ಕಾಗ್ನಿಜಬಲ್ ಅಫೆನ್ಸ್, ದೇರ್ ಆರ್ ಮೆನಿ ರೈಟ್ಸ್ ಫಾರ್ ಅನ್ ಅಕ್ಯೂಸ್ಡ್ ಟು ಗೆಟ್ ಅ ಬೇಲ್ ಬಾಂಡ್ ಆಗಿರ್ಬೋದು, ಶ್ಯೂರಿಟಿ ಬಾಂಡ್ ಆಗಿರ್ಬೋದು, ಶೂರರ್ ಇರ್ತಾರೆ, ಜನರಲಿ ಬೇಲ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂಥ ಸಂದರ್ಭಗಳಲ್ಲೂ ಕೂಡ ಆ ವ್ಯಕ್ತಿಯ ಅರೆಸ್ಟ್ ಅವಶ್ಯಕತೆ ಇದೆ, ಅಗತ್ಯತೆ ಇದೆ ಅಂತ ಹೇಳಿ ಪೊಲೀಸ್ ಆಫೀಸರ್ಗೆ ಅನ್ನಿಸಿದಾಗ ಅರೆಸ್ಟನ್ನು ಮಾಡ್ಬೋದು. ಸೊ ಯಾವಾಗ ಅರೆಸ್ಟ್ ಮಾಡ್ಬೋದು, ಆನ್ ವಾಟ್ ಗ್ರೌಂಡ್ಸ್ ಅಂತ ಕೇಳಿದಾಗ, ಟು ಪ್ರಿವೆಂಟ್ ಸಚ್ ಪರ್ಸನ್ ಫ್ರಮ್ ಕಮಿಟಿಂಗ್ ಎನಿ ಫರ್ದರ್ ಅಫೆನ್ಸಸ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಆಲ್ರೆಡಿ ಒಂದು ಅಫೆನ್ಸನ್ನು ಮಾಡಿರೋದರ ಕುರಿತಾಗಿ ಒಂದು ಕಾಗ್ನಿಜಬಲ್ ಕಂಪ್ಲೇಂಟ್ ರಿಸೀವ್ ಆಗಿರುತ್ತೆ. ಸೊ ಸ್ಟಿಲ್ ಆ ಒಬ್ಬ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡದೇ ಹೋದರೆ ಅಥವಾ ಇನ್ನಷ್ಟು ಕಾಗ್ನಿಜಬಲ್ ಅಫೆನ್ಸನ್ನು ಎಸಗುವಂಥ ಸಾಧ್ಯತೆಗಳಿರ್ತವೆ. ಇದು ಟೆರರಿಸ್ಟ್ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಇಲಿಸ್ಟ್ರೇಷನ್ಗೆ ನಾವಲ್ಲಿ ಮೆನ್ಷನ್ ಮಾಡುವುದಾಗಿರುತ್ತೆ. ಥಿಂಕ್ ಫಾರ್ ಎಕ್ಸಾಂಪಲ್ ಆ್ಯನ್ ಆರ್ಮ್ಡ್ ಪರ್ಸನ್ ತನ್ನ ಕೈಯಲ್ಲಿ ಯಾವುದೋ ಒಂದು ಗನ್ ಇದೆ, ರಿವಾಲ್ವರ್ ಇದೆ ವಿತ್ 12 ಬುಲೆಟ್ಸ್ ಅಂತ ಅಂದ್ಕೊಂಡ್ರೆ, ಸೊ ಹಿ ಹ್ಯಾಸ್ ಫೈರ್ಡ್ 2 ಬುಲೆಟ್ಸ್. ಸೊ ಸ್ಟಿಲ್ ಅವನ ಹತ್ರ 10 ಬುಲೆಟ್ಗಳು ಬಾಕಿ ಇರ್ತವೆ. 2 ಬುಲೆಟನ್ನು ಫೈರ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದಾನೆ ಅಂತ ಹೇಳಿದರೆ, ಸ್ಟಿಲ್ ಅವನನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದರೆ, ಸ್ಟಿಲ್ ದಟ್ ಪರ್ಸನ್ ದಟ್ ಅಕ್ಯೂಸ್ಡ್ ವಿಲ್ ಹ್ಯಾವ್ ಅನದರ್ 10 ಬುಲೆಟ್ಸ್ ಲೆಫ್ಟ್. ಸೊ ಆ ರಿವಾಲ್ವರಿಂದ ಆ ವ್ಯಕ್ತಿ ಇನ್ನಷ್ಟು ಕೃತ್ಯಗಳನ್ನು ನಡೆಸುವಂಥ ಸಾಧ್ಯತೆಗಳಿರ್ತವೆ. ಸೊ ಅಟ್ ದಟ್ ಸಿಚುವೇಷನ್ ಟು ಪ್ರಿವೆಂಟ್ ದಟ್ ಪರ್ಸನ್ ಫ್ರಮ್ ಕಮಿಟಿಂಗ್ ಎನಿ ಫರ್ದರ್ ಅಫೆನ್ಸಸ್, ಅರೆಸ್ಟ್ ಈಸ್ ಇಂಪಾರ್ಟೆಂಟ್. ಸೊ ಆ ಟೈಮಲ್ಲಿ ಪೊಲೀಸ್ ಆಫೀಸರ್ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ನೋಟಿಸ್ಗೋಸ್ಕರ ಕಾಯುವ ಅವಶ್ಯಕತೆ ಇಲ್ಲ, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ಗೋಸ್ಕರ ಕಾಯುವ ಅವಶ್ಯಕತೆ ಇರೋದಿಲ್ಲ, ಆ ವ್ಯಕ್ತಿಗೆ ವ್ಯಾರೆಂಟನ್ನು ಕೊಡೋ ಅವಶ್ಯಕತೆ ಕೂಡ ಬರೋದಿಲ್ಲ ಅಟ್ ದಟ್ ಸರ್ಕಮ್ಸ್ಟೆನ್ಸಸ್. ಫಾರ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಫ್ ದ ಒಫೆನ್ಸ್, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಯಾವುದೋ ಒಂದು ಆರೋಪ ವ್ಯಕ್ತಿ ಮೇಲೆ ಬಂದಿದೆ ಅಂತ ಹೇಳಿದಾಗ, ಆ ವ್ಯಕ್ತಿಯನ್ನು ಕಾಗ್ನಿಜಬಲ್ ಒಫೆನ್ಸ್ನ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದಾಗ, ಪ್ರೈಮ ಫೇಸಿಯಾಗಿ ಒಂದು ಇನ್ವೆಸ್ಟಿಗೇಷನ್ನ ಮಾಡೋ ಸಲುವಾಗಿ ಆ ವ್ಯಕ್ತಿಯನ್ನು ಸುಪರ್ದಿಗೆ ವಶಕ್ಕೆ ತೆಗೆದುಕೊಳ್ಳುವಂಥ ರೈಟ್ಸ್ ಒಬ್ಬ ಪೊಲೀಸ್ ಆಫೀಸರಿಗೆ ಇರುತ್ತೆ. ಪ್ರಿವೆಂಟಿಂಗ್ ಎ ಪರ್ಸನ್ ಫ್ರಮ್ ಟ್ಯಾಂಪರಿಂಗ್ ದಿ ಎವಿಡೆನ್ಸ್, ಪ್ರಿವೆಂಟಿಂಗ್ ಫ್ರಮ್ ಟ್ಯಾಂಪರಿಂಗ್ ದಿ ಎವಿಡೆನ್ಸ್ ಆರ್ ಕಾಸಿಂಗ್ ದಿ ಎವಿಡೆನ್ಸ್ ಆಫ್ ಅಫೆನ್ಸ್ ಟು ಡಿಸಪಿಯರ್ ಇನ್ ಎನಿ ಮ್ಯಾನರ್, ಸಾಕ್ಷ್ಯನಾಶ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಅಕ್ಯೂಸ್ಡ್ ಏನಿರ್ತಾನೆ, ಆ ವ್ಯಕ್ತಿ ನಡೆಸಿರುವಂಥ ಒಂದು ಕಾಗ್ನಿಜಬಲ್ ಆಫೆನ್ಸಿಗೆ ಅನೇಕ ಸಾಕ್ಷಿಗಳಿರ್ಬೋದು. ಅದು ನಾವು ಎವಿಡೆನ್ಸ್ ಪಾರ್ಟಲ್ಲಿ ನೋಡ್ತೀವಿ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಎವಿಡೆನ್ಸ್. ಸೊ ಆ ಎವಿಡೆನ್ಸ್ಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳಿರ್ತವೆ. ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇರುತ್ತೆ, ಮೆಟೀರಿಯಲ್ ಎವಿಡೆನ್ಸ್ಗಳಿರ್ತವೆ, ಮತ್ತು ಹೈ ವಿಟ್ನೆಸ್ಗಳಿರ್ತವೆ, ವಿಕ್ಟಿಮ್ ಇರ್ತಾರೆ. ಸೊ ಇವರೆಲ್ಲರಿಗೂ ಕೂಡ ಆ ವ್ಯಕ್ತಿ ಬೆದರಿಸುವಂಥ ಸಾಧ್ಯತೆಗಳಿರ್ತವೆ, ಮತ್ತು ಆ ಎವಿಡೆನ್ಸ್ಗಳೇನಿರ್ತವೆ ಅದನ್ನು ಡಿಸಪಿಯರ್ ಮಾಡುವ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಅಟ್ ದಟ್ ಟೈಮ್ ಟು ಪ್ರಿವೆಂಟ್ ಆ್ಯನ್ ಅಕ್ಯೂಸ್ಡ್ ಟ್ಯಾಂಪರಿಂಗ್ ದ ಎವಿಡೆನ್ಸ್ ಆರ್ ಕಾಸಿಂಗ್ ದ ಎವಿಡೆನ್ಸ್ ಆಫ್ ಅಫೆನ್ಸ್ ಟು ಡಿಸಪಿಯರ್, ಅರೆಸ್ಟ್ ಅವಶ್ಯಕತೆ ಇರುತ್ತೆ. ಸೊ ಅಟ್ ದಟ್ ಟೈಮ್ ದ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಎ ಪರ್ಸನ್. ಇನ್ನು ಡಿ ಪಾಯಿಂಟ್, ಪ್ರಿವೆಂಟಿಂಗ್ ಫ್ರಮ್ ಇಂಡ್ಯೂಸಿಂಗ್ ಥ್ರೆಟ್ ಆರ್ ಪ್ರಾಮಿಸ್ ಟು ಅಕ್ವಾಂಟೆಡ್ ಪರ್ಸನ್ ವಿತ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಸೊ ಆ್ಯಸ್ ಟು ಡಿಸೈಡ್ ಹಿಮ್ ಫ್ರಮ್ ಡಿಸ್ಕ್ಲೋಸಿಂಗ್ ಸಚ್ ಫ್ಯಾಕ್ಟ್ಸ್ ಟು ದ ಕೋರ್ಟ್ ಆರ್ ಪೊಲೀಸ್ ಆಫೀಸರ್. ಅಕ್ವಾಂಟೆಡ್ ಪರ್ಸನ್ ಅಂತ ಇದೆ. ಸೊ ಬೇಸಿಕಲಿ ಅಕ್ವಾಂಟೆಡ್ ಪರ್ಸನ್ ಅಂತ ಹೇಳಿದರೆ ಯಾವ ವ್ಯಕ್ತಿ ಒಬ್ಬ ಅಕ್ಯೂಸ್ಡ್ ಇರ್ತಾನೆ, ಯಾರ ಮೇಲೆ ಆರೋಪವನ್ನು ಮಾಡಲಾಗಿರುತ್ತೆ, ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ಇನ್ನೊಬ್ಬ ವ್ಯಕ್ತಿಗಿರುತ್ತೆ. ಸೊ ಬೇಸಿಕಲಿ ಯಾವ ಅಕ್ಯೂಸ್ನ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ ಇನ್ನೊಬ್ಬ ವ್ಯಕ್ತಿಗೆ, ಸೊ ಆ ವ್ಯಕ್ತಿಯನ್ನು ಅಕ್ವಾಂಟೆಡ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಅಟ್ ದಟ್ ಟೈಮ್ ಅವರನ್ನು ಒಂದು ಸಾಕ್ಷಿಯ ರೀತಿಯಲ್ಲೂ ಕೂಡ ಪೊಲೀಸ್ ಆಫೀಸರ್ಗಳು ಅವರನ್ನು ಬಳಸ್ಕೊಳ್ಬೋದಾಗಿರುತ್ತೆ. ಲೈಕ್ ಈ ವ್ಯಕ್ತಿ ಇಲ್ಲಿ ಓಡಾಡಿದ್ದನ್ನು ನಾನು ನೋಡಿದೆ, ಈ ವ್ಯಕ್ತಿ ಏನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದ, ತುಂಬ ಅನುಮಾನ ಬರುವ ರೀತಿಯಲ್ಲಿ ಈ ವ್ಯಕ್ತಿ ಓಡಾಡ್ತಾ ಇದ್ದ, ತುಂಬ ಹೊತ್ತು ಅಲ್ಲೇ ಇದ್ದ, ಅಲ್ಲೇ ಕೂತಿದ್ದ. ಸೊ ಈ ರೀತಿಯಾಗಿ ಅದನ್ನು ಅಕ್ವಾಂಟೆಡ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಅದನ್ನು ಗಮನಿಸಿದಂಥವ್ರನ್ನ ಅಕ್ವಾಂಟೆಡ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಸೊ ಅಕ್ಯೂಸ್ಡ್ ಒಬ್ಬ ಕಂಪ್ಲೇಂಟ್ ರಿಸೀವ್ ಆದ ನಂತರದಲ್ಲಿ ಅಕ್ಯೂಸ್ಡ್ಗೆ ಈ ರೀತಿಯಾಗಿ ಅಕ್ವಾಂಟೆಡ್ ಪರ್ಸನ್ ಇದ್ದಾನೆ, ನನ್ನ ಚಲನವಲನಗಳನ್ನು ನೋಡಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಗೊತ್ತಾದರೆ, ಸೊ ದೆನ್ ದಟ್ ಪರ್ಸನ್ ದಟ್ ಅಕ್ಯೂಸ್ಡ್ ಕ್ಯಾನ್ ಇಂಡ್ಯೂಸ್ ಎ ಥ್ರೆಟ್ ಆನ್ ದಟ್ ಅಕ್ವಾಂಟೆಡ್ ಪರ್ಸನ್, ಅಥವಾ ಪ್ರಾಮಿಸ್ ಮಾಡ್ಬೋದು, ನಾನು ನಿನಗೆ ಕೋಟಿ ಕೊಡ್ತೀನಿ, ಆಮಿಷಗಳನ್ನು ಕೊಡ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಆ ವ್ಯಕ್ತಿ ಫ್ಯಾಕ್ಟ್ಸ್ ಏನಿರ್ತವೆ, ನಾನು ನೋಡಿದ್ದೀನಿ ಆ ವ್ಯಕ್ತಿ ಅನ್ನೋ ಒಂದು ಫ್ಯಾಕ್ಟ್ಸ್ ಏನಿರ್ತವೆ ಅದನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ಬೋದು ಬಿಕಾಸ್ ಆಫ್ ದಟ್ ಆಫರ್. ಸೊ ಪ್ರಿವೆಂಟಿಂಗ್ ಆ್ಯನ್ ಅಕ್ಯೂಸ್ಡ್ ಫಾರ್ ಕಮಿಟಿಂಗ್ ಆಲ್ ಸಚ್ ನಾನ್ಸೆನ್ಸ್, ಪೊಲೀಸ್ ಆಫೀಸರ್ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ಸ್ಟಿಲ್ ಅನದರ್ ಪಾಯಿಂಟ್, ಅನ್ಲೆಸ್ ಸಚ್ ಪರ್ಸನ್ ಇಸ್ ಅರೆಸ್ಟೆಡ್ ಇಸ್ ಪ್ರೆಸೆನ್ಸ್ ಇನ್ ದ ಕೋರ್ಟ್ ವೆನ್ ರಿಕ್ವೈರ್ಡ್ ಕ್ಯಾನ್ ನಾಟ್ ಬಿ ಎನ್ಶರ್ಡ್. ಒಬ್ಬ ವ್ಯಕ್ತಿ ಮೇಲೆ ಆರೋಪವನ್ನು ಮಾಡಲಾಗಿದೆ, ಕಾಗ್ನಿಜಬಲ್ ಅಫೆನ್ಸಸ್ ಅಂಡರಲ್ಲಿ ಒಂದು ಆರೋಪವನ್ನು ಮಾಡಲಾಗಿದೆ ಅಂತ ಅಂದಾಗ ಆ ವ್ಯಕ್ತಿಯ ವಿಚಾರಣೆಗೆ ಅವಶ್ಯಕತೆ ಇರುತ್ತೆ. ಸೊ ವಿಚಾರಣೆಗೆ ಕರೆದಾಗೆಲ್ಲ ಈ ವ್ಯಕ್ತಿ ಬರೋದು ಅನುಮಾನ ಇದೆ, ಈ ವ್ಯಕ್ತಿ ತಪ್ಪಿಸ್ಕೊಂಡು ಓಡಾಡ್ಬೋದು, ಈ ವ್ಯಕ್ತಿ ಸರಿಯಾಗಿ ವಿಚಾರಣೆಗೆ ಬರ್ತಾನೆ ಅಂಥೇಳಿ ನಮಗೆ ಅನಿಸಿಕೆ ಇಲ್ಲ ಅಂಥೇಳಿ ಒಂದು ಅಭಿಪ್ರಾಯಕ್ಕೆ ಬಂದರೆ ಆ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸ್ಟಿಲ್ ಇದರ ನೆಕ್ಸ್ಟ್ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಬರುತ್ತೆ, ವೆನ್ ಫಾರ್ ನೋಟಿಸ್ ಸರ್ವ್ ಮಾಡಿರುವಂಥ ನೋಟಿಸಿಗೆ ಆ ವ್ಯಕ್ತಿ ಬಾರದೇ ಇದ್ದಾಗ ಕೂಡ ಅರೆಸ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ನೋಡೋಣ. ಸೊ ಅಂಡರ್ subsection 1, as we all discussed about subsection,
ಸೊ ಇಲ್ಲಿ ಕ್ಲಾಸ್ 1 ಅಂಡರಲ್ಲಿ ಎ ಬಿ ಅಂತ ಏನು ನೋಡಿದ್ವಿ, ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ನೆಕ್ಸ್ಟ್ ಕ್ಲಾಸ್ ಸಿ ಅಲ್ಲಿ ನೋಡೋಣ. ಕ್ರೆಡಿಬಲ್ ಇನ್ಫಾರ್ಮೇಷನ್ ರಿಸೀವ್ಡ್ ಅಗೇನ್ಸ್ಟ್ ಎ ಪರ್ಸನ್ ದಟ್ ಶಿ ಹ್ಯಾಸ್ ಕಮಿಟೆಡ್ ಎ ಕಾಗ್ನಿಜಬಲ್ ಅಫೆನ್ಸ್ ಆಸ್ ವಿ ಟೋಲ್ಡ್ ಅರ್ಲಿಯರ್ ಪ್ರೊಕ್ಲೈಮ್ಡ್ ಆಸ್ ಎನ್ ಅಫೆಂಡರ್ ಅಂಡರ್ ದಿಸ್ ಅನಿತಾ ಆರ್ ಬೈ ಆರ್ಡರ್ ಆಫ್ ಎ ಸ್ಟೇಟ್ ಗೌರ್ಮೆಂಟ್. ಸೊ ಈ ಡಿ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಕೃತ್ಯ ನಡೆದಿರುತ್ತೆ, ಬಟ್ ಆ ಕೃತ್ಯಕ್ಕೆ ಇನ್ನೂ ಕೂಡ ಯಾವ ವ್ಯಕ್ತಿ ಕೂಡ ಸಿಕ್ಕಿರೋದಿಲ್ಲ, ಅಪರಾಧಿ ಸಿಕ್ಕಿರೋದಿಲ್ಲ, ಅಕ್ಯೂಸ್ಡ್ ಸಿಕ್ಕಿರೋದಿಲ್ಲ, ಯಾರು ಅಂತೇಳಿ ಐಡೆಂಟಿಫೈ ಆಗಿರೋದಿಲ್ಲ. ಅಟ್ ದಟ್ ಸರ್ಕಮ್ಸ್ಟೆನ್ಸಸ್ ಎ ಪೊಲೀಸ್ ಆಫೀಸರ್ ಆ ಥರ ಬಂದು ಯಾರಾದರೂ ಒಬ್ಬ ವ್ಯಕ್ತಿ ಈ ಒಂದು ಕೃತ್ಯ ಮಾಡಿರೋದು ನಾನೇ ಅಂತ ಹೇಳಿ ಬಂದು ಪೊಲೀಸ್ ಆಫೀಸರ್ನ ಮುಂದೆ ಸರೆಂಡರ್ ಆದರೆ ಅಟ್ ದಟ್ ಟೈಮ್ ದ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಸಚ್ ಪರ್ಸನ್ ಆರ್ ಬೈ ಆರ್ಡರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಯಾವುದೋ ಒಂದು ರಿಯಾಟ್ ನಡೆದಿರುತ್ತೆ, ಗಲಭೆ ನಡೆದಿರುತ್ತೆ, ಆ ಗಲಭೆಗೆ ಇವರೇ ಕಾರಣ, ಇವರನ್ನು ಅರೆಸ್ಟ್ ಮಾಡಿ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡಿದರೆ ಆ ಆರ್ಡರ್ನ ಫಾಲೋ ಮಾಡಬೇಕಾಗಿರುವಂಥದ್ದು ಒಬ್ಬ ಪೊಲೀಸ್ ಆಫೀಸರ್ನ ಡ್ಯೂಟಿ ಆಗಿರುತ್ತೆ. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಯಾವುದೋ ಒಂದು ರಿಯಾಟ್ನ ನಡೆಸಿರೋದು ಈ ಒಂದು ಗುಂಪು ಆ ಒಂದು ಗಲಭೆಯನ್ನು ನಡೆಸಿರುತ್ತೆ. ಸೊ ಅವರೆಲ್ಲರನ್ನು ಕೂಡ ಬಂಧಿಸಿ ಅಂತ ಹೇಳಿ ಆದೇಶವನ್ನು ಸರ್ಕಾರ ಮಾಡಿದರೆ ಆಗ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಆದೇಶವನ್ನು ಪಾಲನೆ ಮಾಡೋದು ಅವಶ್ಯಕತೆ ಇರುತ್ತೆ, ಅದು ಅವರ ಡ್ಯೂಟಿ ಆಗಿರುತ್ತೆ. ಸೊ ಅಟ್ ದ ಟೈಮ್ ಆಲ್ಸೋ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ವ್ಯಾರೆಂಟ್. He knows possession anything stolen property is suspectedly found or reasonably be suspected of having committed an offence with reference to such thing. ಬೇಸಿಕಲಿ ಈ ರಾಬರಿ ಥೆಫ್ಟ್ ಅನ್ನೋದು ಕೂಡ ಒಂದು ಕಾಗ್ನಿಜಬಲ್ ಅಫೆನ್ಸಸ್ ಆಗಿರುತ್ತೆ. ಇದಕ್ಕೆ ಕನಿಷ್ಠ ಶಿಕ್ಷೆ 3 ವರ್ಷದಿಂದ ಗರಿಷ್ಠ ಜೀವಾವಧಿ ತನಕ ಇರುತ್ತೆ. ಸೊ ಅಟ್ ದಟ್ ಟೈಮ್ ಈ ನಾಟ್ ಜಸ್ಟ್ ಕಳ್ಳ ಅಷ್ಟೇ ಅಲ್ಲ, ಕಳ್ಳ ಯಾವ ಪ್ರಾಪರ್ಟಿಯನ್ನು ಕಳ್ಳತನ ಮಾಡಿರ್ತಾನೆ, ಒಂದು ವ್ಯಾಲ್ಯೂಯಬಲ್ ಐಟಮ್ಸನ್ನು ಕಳ್ಳತನ ಮಾಡಿ ಯಾವುದೋ ಒಂದು ಸೇಫ್ ಲೊಕೇಶನಲ್ಲಿ, ಸೇಫ್ ಪ್ಲೇಸಲ್ಲಿ ಆ ವಸ್ತುಗಳನ್ನು ಬಚ್ಚಿಟ್ಟಿರ್ತಾನೆ ಅಂತ ಅಂದರೆ ಆ ಪ್ರಾಪರ್ಟಿಯ ಮಾಲೀಕ ಯಾರಿರ್ತಾನೆ, ಆ ಬಚ್ಚಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಲೀಕ ಯಾರಿರ್ತಾನೆ, ಸೊ ಯಾರ ಸುಪರ್ದಿಯಲ್ಲಿ, ಯಾರ ಪೊಸಿಷನಲ್ಲಿ ಆ ಒಂದು ಸ್ಟೋಲನ್ ಪ್ರಾಪರ್ಟಿ ಕದ್ದಿರುವ ಮಾಲಿರುತ್ತೆ, ಸೊ ಅವರನ್ನು ಕೂಡ ಇಲ್ಲಿ ಪಾರ್ಟ್ ಆಫ್ ಒಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಅವಕಾಶ ಕಾನೂನಿನಲ್ಲಿರುತ್ತೆ. ಪೊಲೀಸ್ ಆಫೀಸರ್ ವಿತೌಟ್ ಇಶ್ಯೂಯಿಂಗ್ ಎನಿ ನೋಟಿಸ್ ಆರ್ ವಾರೆಂಟ್ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ಇನ್ನು ಎಫ್ ಪಾಯಿಂಟ್ಗೆ ಬಂದರೆ, ಹೂ ಅಬ್ಸ್ಟ್ರಕ್ಟ್ಸ್ ಪೊಲೀಸ್ ವೈಲ್ ಎಕ್ಸಿಕ್ಯೂಷನ್ ಆಫ್ ಹಿಸ್ ಡ್ಯೂಟಿ ಆರ್ ಹೂ ಅಟೆಂಪ್ಟ್ಸ್ ಟು ಎಸ್ಕೇಪ್ ಫ್ರಮ್ ಕಸ್ಟಡಿ. ಸೊ ಅದನ್ನು ಓದಿದಾಗಲೇ ನಮಗೆ ಅರ್ಥ ಆಗಿರುತ್ತೆ. ಸೊ ಪೊಲೀಸವರು ತಮ್ಮ ಕರ್ತವ್ಯನ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅಂತಹ ಅಡ್ಡಪಡಿಸಿದಂಥ ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇರುತ್ತೆ. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಆಗಲಿ, ನೋಟಿಸ್ ಆಗಲಿ, ಅವರಿಗೆ ಅರೆಸ್ಟ್ ವಾರೆಂಟ್ನ ಕೊಟ್ಟು ಅರೆಸ್ಟ್ ಮಾಡಬೇಕು ಅಂತ ಅನ್ನುವ ಪರಿಸ್ಥಿತಿ ಇರೋದಿಲ್ಲ. ಬಿಕಾಸ್ ದ ಪೊಲೀಸ್ ಆಫೀಸರ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಇಸ್ ಡ್ಯೂಟಿ. ಸೊ ಅವರ ಡ್ಯೂಟಿಯನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬಿಡದೆ ಅವರನ್ನು ವಿತ್ಹೆಲ್ಡ್ ಮಾಡೋದು, ಅಬ್ಸ್ಟ್ರಕ್ಟ್ ಮಾಡೋದು ಮಾಡಿದರೆ ಆವಾಗ ಪೊಲೀಸ್ ಆಫೀಸರ್ ಅರೆಸ್ಟನ್ನು ಮಾಡ್ಬೋದು. ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅರೆಸ್ಟ್ ಮ್ಯಾಜಿಸ್ಟ್ರೇಟ್ ಅದರ ಪರ್ಮಿಷನ್ ತೆಗೆದುಕೊಂಡು ಪೊಲೀಸ್ ಕಸ್ಟಡಿಗೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಿರ್ತಾರೆ. ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದಾಗ ಕೂಡ ಪೊಲೀಸವರು ಅರೆಸ್ಟನ್ನು ಮಾಡ್ಬೋದು, ಮತ್ತು ವ್ಯಾರೆಂಟಿಗೋಸ್ಕರ ಕಾಯೋ ಅವಶ್ಯಕತೆ ಇರೋದಿಲ್ಲ. ಅಟ್ ನೆಕ್ಸ್ಟ್ ಥಿಂಗ್, ಸಸ್ಪೆಕ್ಟೆಡ್ ಆಫ್ ಬೀಯಿಂಗ್ ಎ ಡೆಸರ್ಟರ್ ಫ್ರಮ್ ಎನಿ ಆಫ್ ದ ಆರ್ಮ್ಡ್ ಫೋರ್ಸಸ್. ಸೊ ಬೇಸಿಕಲಿ ಈ ಬೇರ್ ಆ್ಯಕ್ಟಲ್ಲಿ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ದಟ್ ಈಸ್ ಡೆಸರ್ಟರ್ ಅಂತ. ಬೇಸಿಕಲಿ ಡೆಸರ್ಟರ್ ಅಂತ ಬಂದಾಗ ಯಾವುದೋ ಒಂದು ರಕ್ಷಣಾ ಇಲಾಖೆ, ನಾವೇನು ಸೆಕ್ಯೂರಿಟಿ ಫೋರ್ಸಸ್ ಅಂತ ಹೇಳ್ತೀವಿ, ಆರ್ಮ್ಡ್ ಫೋರ್ಸಸ್, ನೇವಿ, ಆರ್ಮಿ ಅಥವಾ ಏರ್ಫೋರ್ಸ್. ಸೊ ಈ ಒಂದು ರಕ್ಷಣಾ ಇಲಾಖೆಯಲ್ಲಿ, ಒಂದು ಆರ್ಮ್ಡ್ ಫೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ, ಆರ್ಮಿ ರಿಲೇಟೆಡ್ ಪೊಸಿಷನಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ವ್ಯಕ್ತಿ ತಮ್ಮ ಅಥಾರಿಟಿಗೆ, ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದೆ ವಿತೌಟ್ ಇನ್ಫಾರ್ಮಿಂಗ್ ಅಥವಾ ಅವರ ಪರ್ಮಿಷನನ್ನು ತೆಗೆದುಕೊಳ್ಳದೆ ಒಬ್ಬ ವ್ಯಕ್ತಿ 90 ಡೇಸ್, ಮಿನಿಮಮ್ 90 ಡೇಸ್ ತನ್ನ ಕೆಲಸಕ್ಕೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ, ಕಣ್ಮರೆಸ್ಕೊಂಡಿದ್ದಾನೆ, ತಪ್ಪಿಸ್ಕೊಂಡಿದ್ದಾನೆ, ತಾನು ತನ್ನ ಡ್ಯೂಟಿಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ, ಅಟ್ ದಟ್ ಟೈಮ್ ಎ ಪೊಲೀಸ್ ಆಫೀಸರ್ ಕ್ಯಾನ್ ಕನ್ಸಿಡರ್ ಹಿಮ್ ಆಸ್ ಎ ಡೆಸರ್ಟರ್. ಸೊ ಆ ವ್ಯಕ್ತಿಯನ್ನು ಪೊಲೀಸ್ ಆಫೀಸರ್ ಅರೆಸ್ಟನ್ನು ಮಾಡ್ಬೋದಾಗಿರುತ್ತೆ. ಬೇಸಿಕಲಿ ಇದಕ್ಕೆ ಜೀವಾವಧಿ ತನಕ ಶಿಕ್ಷೆ ಇರುತ್ತೆ. ಆ ರೀತಿಯಾಗಿ ಡೆಸರ್ಟ್ ಆಗುವಂಥ ವ್ಯಕ್ತಿಗಳಿಗೆ ರಕ್ಷಣಾ ಇಲಾಖೆಯಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಆರ್ಮಿ, ನೇವಿ, ಏರ್ಫೋರ್ಸ್ ಅಧಿಕಾರಿಗಳೇನಿರ್ತಾರೆ ಅವರು ಆ ರೀತಿಯಾಗಿ ಅಪ್ಸ್ಕೊಂಡು ಆಗುವಾಗಿಲ್ಲ. ಸೊ ಮಿನಿಮಮ್ 90 ಡೇಸ್ ಏನಾದರೂ ಅವರು ಆ ರೀತಿಯಾಗಿ ವಿತೌಟ್ ಇನ್ಫಾರ್ಮಿಂಗ್ ಅಪ್ಸ್ಕೊಂಡಾಗಿದ್ದಾರೆ ತಮ್ಮ ಡ್ಯೂಟಿಗೆ ಅಂತ ಹೇಳಿದರೆ, ದೆನ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ದಮ್ ವಿತೌಟ್ ವಾರೆಂಟ್. ಅರೆಸ್ಟ್ ಮಾಡಿದ ನಂತರದಲ್ಲಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಆ ಕನ್ಸರ್ನ್ಡ್ ಆರ್ಮಿ ಡಿಪಾರ್ಟ್ಮೆಂಟ್ ಫೋರ್ಸಸ್ ಏನಿರುತ್ತೆ ಅವರ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಆ ವ್ಯಕ್ತಿಯನ್ನು ಹ್ಯಾಂಡ್ ಓವರ್ ಮಾಡ್ಬೋದು. ಎನಿ ಆ್ಯಕ್ಟ್ ಕಮಿಟೆಡ್ ಔಟ್ ಆಫ್ ಇಂಡಿಯಾ reasonably suspicion exists of offence would have been punishable, an offence held liable to be apprehended or detained in custody in India. ಕಾಗ್ನಿಜಬಲ್ ಅಫೆನ್ಸ್ ಕೇವಲ ಭಾರತದಲ್ಲೇ ಮಾಡಿರಬೇಕು ಅಂತಿಲ್ಲ. ಭಾರತ ದೇಶವನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಆ ರೀತಿಯ ಒಂದು ಕಾಗ್ನಿಜಬಲ್ ಅಫೆನ್ಸನ್ನು ವ್ಯಕ್ತಿ ಎಸಗಿದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಕೃತ್ಯವನ್ನು ಮಾಡಿದ ವ್ಯಕ್ತಿ ಇಲ್ಲಿ ವಾಸವಿದ್ದಾನೆ, ಭಾರತದಲ್ಲಿದ್ದಾನೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಫೀಸರ್ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ಸೊ
ದಟ್ ಈಸ್ ವಾಟ್ ಈ ಪಾಯಿಂಟಲ್ಲಿ ಅದನ್ನು ನಾವಿಲ್ಲಿ ನೋಡ್ತೀವಿ. Offense for that offense held liable to be apprehended or detained in custody in India. A released convict who breach any rule made under subsection 5 of section 394. ಸೊ ಬೇಸಿಕಲಿ ಒಬ್ಬ ವ್ಯಕ್ತಿ, ನಾನು ಆಲ್ರೆಡಿ ಹೇಳಿದಾಗೆ ಬೇಲ್ ವಿಲ್ ಬಿ ದಿ ರೈಟ್ ಆಫ್ ಆನ್ ಅಕ್ಯೂಸ್ಡ್. ಸೊ ಆ ರೀತಿಯಾಗಿ ಬೇಲನ್ನು ತೆಗೆದುಕೊಂಡು ಹೊರಗಡೆ ಇರುವಂಥ ವ್ಯಕ್ತಿ ಯೂಶಲಿ ಬೇಲನ್ನು ಕೊಡಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಅವರು ಒಂದಷ್ಟು ರೂಲ್ಸ್ಗಳನ್ನು ಹಾಕಿರ್ತಾರೆ, ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿರ್ತಾರೆ. ಯಾವ ರೀತಿಯಾಗಿ ಹೇರ್ ಟ್ರಾವೆಲ್ ಮಾಡೋ ಹಾಗಿಲ್ಲ, ದೇಶ ಬಿಟ್ಟು ಹೊರಗಡೆ ಹೋಗುವಾಗಿಲ್ಲ, ಹೋಗಬೇಕಂತಂದ್ರೆ ಪ್ರಿಯ ಪರ್ಮಿಷನ್ ಅಂತ ತೆಗೆದುಕೊಳ್ಬೇಕು, ಪ್ರಾಪರ್ ರೀಸನ್ ಇರಬೇಕು, ಮತ್ತು ಸಾಕ್ಷಿಗಳನ್ನು ನಾಶ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಅನೇಕ ಷರತ್ತುಗಳನ್ನು ಹಾಕಿ ಆ ವ್ಯಕ್ತಿಗೆ ಬೇಲನ್ನು ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಮತ್ತು ಸ್ಟಿಲ್ ವಿಚಾರಣೆಗೆ ಕರೆದಾಗೆಲ್ಲ ಹಾಜರಾಗಬೇಕು, ಟ್ರಯಲ್ ನಡೀತಾ ಇರಬೇಕಾದ್ರೆ ನಾವು ಯಾವಾಗೆಲ್ಲ ಕರಿತೀವಿ ಆಗ ಕೋರ್ಟ್ ಮುಂದೆ ಪ್ರೆಸೆಂಟ್ ಇರಬೇಕು. ಹೀಗೆ ಅನೇಕ ರೀತಿಯ ಷರತ್ತುಗಳನ್ನು ಹಾಕಿ ಆ ವ್ಯಕ್ತಿಗೆ ಬೇಲನ್ನು ಕೊಟ್ಟಿರ್ತಾರೆ. ಸ್ಟಿಲ್ ಇಫ್ ಎ ಪರ್ಸನ್ ಆ ರೀತಿಯಾಗಿ ವಿಧಿಸಿರುವಂಥ ಷರತ್ತುಗಳಿಗೆ ಯಾವುದಾದ್ರೂ ರೂಲ್ನ ಬ್ರೀಚ್ ಮಾಡಿದ್ರೆ ಸೊ ಅಂಡರ್ ಸೆಕ್ಷನ್ 394 ಆ ರೀತಿಯಾಗಿ ರಿಲೀಸ್ ಆಗಿರುವಂಥ ವ್ಯಕ್ತಿಯನ್ನು ಪುನಃ ಅರೆಸ್ಟ್ ಮಾಡುವಂಥ ಅಧಿಕಾರ ಒಬ್ಬ ಪೊಲೀಸ್ ಆಫೀಸರಿಗೆ ಇರುತ್ತೆ. ಅರೆಸ್ಟ್ ಆನ್ ರಿಕ್ವೆಸಿಷನ್ ವೆದರ್ ಇನ್ ರಿಟರ್ನ್ ಆರ್ ಓರಲ್ ದಟ್ ಪರ್ಸನ್ ಮೈಟ್ ಲಾಫುಲಿ ಅರೆಸ್ಟೆಡ್ ವಿತೌಟ್ ವಾರೆಂಟ್. ಸೊ ಈ ಜೆ ಪಾಯಿಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಈ ಅರೆಸ್ಟ್ ವಿತೌಟ್ ವಾರೆಂಟ್ ಅಂತ ಹೇಳಿ ಕ್ವಶನ್ ಬಂದಾಗ ಈ ಪಾಯಿಂಟನ್ನು ಮಿಸ್ ಮಾಡದೆ ಬರೆಯೋದು ತುಂಬ ಅವಶ್ಯಕತೆ ಇರುತ್ತೆ. ಬೇಸಿಕಲಿ ಇಲ್ಲಿ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಪೊಲೀಸ್ ಸ್ಟೇಷನ್ ಇರುತ್ತೆ ಅಂತ ಭಾವಿಸೋಣ. ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಬಟ್ ಆ ಅಕ್ಯೂಸ್ಡ್ ಯಾರ ಮೇಲೆ ಕಂಪ್ಲೇಂಟನ್ನು ಕೊಡಲಾಗಿರುತ್ತೆ ಆ ವ್ಯಕ್ತಿ ಇನ್ನೊಂದು ಬೇರೆ ಲೊಕೇಶನನ್ನು ಪೊಲೀಸ್ ಸ್ಟೇಷನ್ ಸುಪರ್ದಿಯಲ್ಲಿ, ಅಂದರೆ ಆ ಜೂರಿಸ್ಡಿಕ್ಷನಲ್ಲಿ ಇರ್ತಾನೆ. ಲೆಟ್ಸ್ ಕನ್ಸಿಡರ್ ದಟ್ ಪೊಲೀಸ್ ಸ್ಟೇಷನ್ ಆ್ಯಸ್ ಬಿ. ಸೊ ಇವಾಗ ಈ ಎ ಸ್ಟೇಷನಲ್ಲಿ ಏನು ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಂಡಿರ್ತಾನೆ ಆಫೀಸರ್, ಸೊ ಆ ವ್ಯಕ್ತಿ ಈ ಬಿ ಪೊಲೀಸ್ ಸ್ಟೇಷನಿಗೆ ಒಂದು ರಿಟರ್ನ್ ಲೆಟರನ್ನು ಕೊಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ದಟ್ ಈ ರೀತಿಯಾಗಿ ನಾವು ಒಂದು ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ, ಆ ವ್ಯಕ್ತಿ ತಪ್ಪಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ನಾವಲ್ಲಿ ಬಂದು ಅರೆಸ್ಟ್ ಮಾಡೋ ಹೊತ್ತಿಗೆ. ಸೊ ಅದರ ಒಳಗಡೆಯಾಗಿ ಇಮಿಡಿಯೇಟ್ಲಿ ಆ ಒಬ್ಬ ಅಕ್ಯೂಸ್ಡ್ ಏನಿರ್ತಾನೆ ಆ ಅಕ್ಯೂಸ್ಡನ್ನು ನೀವು ಬಂಧಿಸಿ ಅಂತ ಹೇಳಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ಬೋದು ಇಂಟರ್ನಲಿ. ಸೊ ಕನ್ಸಿಡರಿಂಗ್ ದಟ್ ಒಂದು ಕಾಗ್ನಿಜಬಲ್ ಒಫೆನ್ಸನ್ನು ಆ ವ್ಯಕ್ತಿ ಮಾಡಿರಬೇಕು, ಅದರ ಮೇಲೆ ಕಂಪ್ಲೇಂಟ್ ರಿಸೀವ್ ಆಗಿರಬೇಕು. ಬೇಸ್ಡ್ ಆನ್ ದಟ್ ಕಾಗ್ನಿಜಬಲ್ ಒಫೆನ್ಸಸ್ ವೇರ್ ಅರೆಸ್ಟ್ ಕುಡ್ ಬಿ ಮೇಡ್ ವಿತೌಟ್ ವಾರೆಂಟ್. ಸೊ ಅಟ್ ದಟ್ ಟೈಮ್ ಐ ಪೊಲೀಸ್ ಆಫೀಸರ್ ಫ್ರಮ್ ದಟ್ ಕನ್ಸರ್ನ್ಡ್ ಪ್ರಿಮೈಸಸ್ ಐ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಆ್ಯನ್ ಅಕ್ಯೂಸ್ಡ್. ಸೊ ಇಷ್ಟೊತ್ತು ನಾವು ನೋಡಿದ್ದು ಸಬ್ಸೆಕ್ಷನ್ 1 ಅದರ ಅಡಿಯಲ್ಲಿ ಬರುವಂಥ ಕ್ಲಾಸಸ್. ಸೊ ನೌ ವಿ ಆರ್ ಸೀಯಿಂಗ್ ಸಬ್ಸೆಕ್ಷನ್ 2. ಸೆಕ್ಷನ್ ಚಾಪ್ಟರ್ 5 ಆಫ್ BNSS ಅದರಲ್ಲಿ ಸೆಕ್ಷನ್ 35 ಅರೆಸ್ಟ್ ವಿತೌಟ್ ವಾರೆಂಟ್. ಸೊ ಅದರಲ್ಲಿ ಸಬ್ಸೆಕ್ಷನ್ 2 ಸಬ್ಜೆಕ್ಟ್ ಟು ಪ್ರೊವಿಷನ್ ಆಫ್ ಸೆಕ್ಷನ್ 39 ನೋ ಪರ್ಸನ್ ಶಾಲ್ ಬಿ ಅರೆಸ್ಟೆಡ್ ಎಕ್ಸೆಪ್ಟ್ ಅಂಡರ್ ಎ ವಾರೆಂಟ್ ಆರ್ ಆರ್ಡರ್ ಆಫ್ ಎ ಮ್ಯಾಜಿಸ್ಟ್ರೇಟ್ ಫಾರ್ ನಾನ್ ಕಾಗ್ನಿಜಬಲ್ ಒಫೆನ್ಸಸ್ ಬೇಸ್ಡ್ ಆನ್ ಕಂಪ್ಲೇಂಟ್ ಅಥವಾ ಕ್ರೆಡಿಬಲ್ ಇನ್ಫಾರ್ಮೇಷನ್ ಅಥವಾ ಸಸ್ಪೆಕ್ಷನ್. ಸೊ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಕಾಗ್ನಿಜಬಲ್ ಒಫೆನ್ಸಸ್ಗಳಿಗೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಒಬ್ಬ ವ್ಯಕ್ತಿ ನಾನ್ ಕಾಗ್ನಿಜಬಲ್ ಒಫೆನ್ಸನ್ನು ಮಾಡಿದ್ದಾನೆ ಅಂತ ಹೇಳಿದರೆ, ಇನ್ ಸಿಂಪಲ್ ವರ್ಡ್ಸ್, ಆ್ಯನ್ ಒಫೆನ್ಸ್ ವಿಚ್ ಇಸ್ ಪನಿಷಬಲ್ ಲೆಸ್ ದ್ಯಾನ್ 3 years ಸೊ ಆರ್ ಕನ್ಸಿಡರ್ಡ್ ಆಸ್ ಎ ನಾನ್ ಕಾಗ್ನಿಜಬಲ್ ಒಫೆನ್ಸಸ್. ಸೊ ಅಂಥ ಪ್ರಕರಣಗಳಲ್ಲಿ ವಾರೆಂಟನ್ನು ಕೊಡದೆ, ನೋಟಿಸನ್ನು ಇಶ್ಯೂ ಮಾಡದೆ, ಮ್ಯಾಜಿಸ್ಟ್ರೇಟ್ ಪರ್ಮಿಷನನ್ನು ತೆಗೆದುಕೊಳ್ಳದೆ ಅರೆಸ್ಟನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ಥಿಂಗ್, subsection 3 in all cases where arrest of a person is not required under subsection 1. So as I told earlier, in subsection 1 person is committing cognizable offense in front of a police officer. ಪೊಲೀಸ್ ಅಧಿಕಾರಿ ಮುಂದೆ ಒಬ್ಬ ವ್ಯಕ್ತಿ ಕಾಗ್ನಿಜಬಲ್ ಒಫೆನ್ಸ್ ಮಾಡೋದು, ಮತ್ತು ಕಾಗ್ನಿಜಬಲ್ ಒಫೆನ್ಸನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಕಂಪ್ಲೇಂಟ್ ಬರೋದು ಅಥವಾ ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರೋದು ಅಥವಾ ಸಸ್ಪೆಕ್ಷನ್ ಇರೋದು. ಸೊ ಇದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ಅಪರಾಧಗಳನ್ನು ಮಾಡಿದಾಗ ಆ ವ್ಯಕ್ತಿಯ ಅರೆಸ್ಟ್ ರಿಕ್ವೈರ್ಡ್ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ ನೋಟಿಸನ್ನು ಇಶ್ಯೂ ಮಾಡಬೇಕಾಗಿರುತ್ತೆ, ಡೈರೆಕ್ಟಿಂಗ್ ಟು ಅಪಿಯರ್ ಬಿಫೋರ್ ಹಿಮ್ ಆರ್ ಅಟ್ ಸಚ್ ಅದರ್ ಪ್ಲೇಸ್ ಆ್ಯಸ್ ಮೇ ಬಿ ಸ್ಪೆಸಿಫೈಡ್ ಇನ್ ನೋಟಿಸ್. ಸೊ ನೋಟಿಸಲ್ಲಿ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂಥೇಳಿ ನೋಟಿಸನ್ನು ಇಶ್ಯೂ ಮಾಡ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸ್ಥಳವನ್ನು ನಿಗದಿಪಡಿಸಿ ಆ ವ್ಯಕ್ತಿಗೆ ನೋಟಿಸನ್ನು ಕೊಟ್ಟು ಆ ನೋಟಿಸಲ್ಲಿ ಇಂಥ ಪ್ಲೇಸ್ ಈ ಟೈಮಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಇಶ್ಯೂ ಮಾಡ್ಬೋದು. ಸೊ ದೆನ್ ಸಬ್ಸೆಕ್ಷನ್ 4 ಹೇಳುತ್ತೆ ಆಫ್ ಸೆಕ್ಷನ್ 39 ಆಫ್ BNSS, ಆ ರೀತಿಯಾಗಿ ನೋಟಿಸ್ ಇಶ್ಯೂ ಮಾಡಿದ ನಂತರದಲ್ಲಿ ದಟ್ ವಿಲ್ ಬಿ ದ ಡ್ಯೂಟಿ ಆಫ್ ಎ ಪರ್ಸನ್ ಟು ಕಂಪ್ಲೈ ವಿತ್ ದ ಟರ್ಮ್ಸ್ ಆಫ್ ನೋಟಿಸ್. ನೋಟಿಸಲ್ಲಿ ಯಾವ ರೀತಿಯಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ, ಮತ್ತು ಯಾವೆಲ್ಲ ಕೀ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿರ್ತಾರೆ, ಅದೆಲ್ಲ ಆ ಎಲ್ಲ ಟರ್ಮ್ಸ್ಗಳನ್ನು ಫಾಲೋ ಮಾಡಬೇಕಾಗಿರೋದು, ಒಪ್ಪಿಕೊಂಡು ಆ ರೀತಿಯಾಗಿ ನಡ್ಕೊಳ್ಬೇಕಾಗಿರೋದು ಆ ವ್ಯಕ್ತಿಯ ಡ್ಯೂಟಿ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಈ ರೀತಿಯಾಗಿ ಆ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ನೋಟಿಸಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ, ಈಸ್ ಕಾಂಪ್ಲೈಯಿಂಗ್ ಟು ದ ನೋಟಿಸ್ ಅಂತ ಹೇಳಿದಾಗ ಆ ವ್ಯಕ್ತಿಯ ಅರೆಸ್ಟ್ ಅವಶ್ಯಕತೆ ಇರೋದಿಲ್ಲ. ಬಟ್ ಸ್ಟಿಲ್ ವಿಚಾರಣೆ ನಡೆಸಿದ ನಂತರದಲ್ಲಿ ವ್ಯಕ್ತಿಯ
ಬಂಧನ ಅರೆಸ್ಟ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ದೆನ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಎ ಪರ್ಸನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಗ್ನಿಜಬಲ್ ಆಫೆನ್ಸ್ನ ಕುರಿತಾಗಿ ಒಂದು ಆರೋಪ ಆತನ ಮೇಲೆ ಬಂದಿರುತ್ತೆ. ಸೊ ಆರೋಪ ನಂತರದಲ್ಲಿ ಆತನ ವಿಚಾರಣೆಗೆ ಕರೀತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಆ ವ್ಯಕ್ತಿ ತನ್ನ ಸ್ಟೇಟ್ಮೆಂಟ್ನಲ್ಲಿ ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ದೆನ್ ದಟ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಆನ್ ದಟ್ ಗ್ರೌಂಡ್ಸ್. ಅಥವಾ ಆ ವ್ಯಕ್ತಿ ಆ್ಯಸ್ ಎಕ್ಸ್ಪ್ಲೈನ್ಡ್ ಅರ್ಲಿಯರ್ ಇನ್ ಸಬ್ಕ್ಲಾಸ್ 1, ಲೈಕ್ ಎ ಪರ್ಸನ್ ಕ್ಯಾನ್ ಥ್ರೆಟನ್ ಎವಿಡೆನ್ಸ್ ಅಥವಾ ಎವಿಡೆನ್ಸ್ಗಳನ್ನು, ಸಾಕ್ಷಿಗಳನ್ನು ನಾಶ ಮಾಡ್ಬೋದು ಅನ್ನುವ ಸಂದರ್ಭಗಳಲ್ಲೂ ಕೂಡ ಆಫ್ಟರ್ ಮೇಕಿಂಗ್ ಅ ಎಂಕ್ವೈರಿ ಸ್ಟಿಲ್ ಆ ವ್ಯಕ್ತಿ ನೋಟಿಸಿಗೆ ಸ್ಪಂದಿಸ್ತಾ ಇದ್ದಾನೆ, ಸರಿಯಾದ ರೀತಿಯಲ್ಲಿ ನೋಟಿಸಿಗೆ ಕರೆದಾಗೆಲ್ಲ ಹಾಜರಾಗ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ಅರೆಸ್ಟ್ ಅವಶ್ಯಕತೆ ಇದೆ ಅಂತ ಹೇಳಿದರೆ ಪೊಲೀಸ್ ಆಫೀಸರ್ ಅರೆಸ್ಟನ್ನು ಮಾಡ್ಬೋದು. ಸಬ್ಸೆಕ್ಷನ್ 6, ಇನ್ ಕೇಸ್ ಈ ರೀತಿಯಾಗಿ ನೋಟಿಸಿಗೆ ಕಾಂಪ್ಲೈ ಮಾಡದೆ ಕರೆದಾಗ ಪೊಲೀಸರ ವಿಚಾರಣೆಗೆ ಹಾಜರಾಗದೇ ಇದ್ದಾಗ ತಪ್ಪಿಸ್ಕೊಳ್ಳೋದು, ಕಣ್ಮರೆ ಆಗೋದು, ಅಪ್ಸ್ಕೊಂಡು ಆಗೋದು, ಸೊ ಈ ರೀತಿಯಾಗಿ ಆ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಮೇ ಅರೆಸ್ಟ್ ಸಬ್ಜೆಕ್ಟ್ ಟು ಸಚ್ ಆರ್ಡರ್ಸ್ ಆ್ಯಸ್ ಮೇ ಹ್ಯಾವ್ ಬೀನ್ ಪಾಸ್ಡ್ ಬೈ ಕಾಂಪಿಟೆಂಟ್ ಕೋರ್ಟ್ ಇನ್ ದಿಸ್ ಬಿಹಾಫ್ ಆ್ಯಸ್ ಮೆನ್ಷನ್ಡ್ ಇನ್ ನೋಟಿಸ್. ಸೊ ಅಂಥ ಸಂದರ್ಭಗಳಲ್ಲಿ ನೋಟಿಸನ್ನು ಇಶ್ಯೂ ಮಾಡಿ ಆ ವ್ಯಕ್ತಿನ ಬಂಧಿಸಲಿಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ನೋಟಿಸನ್ನು ಕೊಟ್ಟು ಅರೆಸ್ಟ್ ಮಾಡಬೇಕಾದ್ರೆ ಪರ್ಮಿಷನ್ ಅವಶ್ಯಕತೆ ಇರುತ್ತೆ. ಅರೆಸ್ಟ್ ಒಬ್ಬ ಸ್ಟೇಷನ್ ಆಫೀಸರ್ ಆಗಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡುವುದಾಗಿರುತ್ತೆ ಕೂಡ. ಬಟ್ ಅದಕ್ಕೆ ಪ್ರಿಯರ್ ಪರ್ಮಿಷನನ್ನು ತೆಗೆದುಕೊಳ್ಬೇಕಾದ್ರೆ ಆ ಪರ್ಮಿಷನ್ ಕೊಡುವಂಥ ವ್ಯಕ್ತಿ ಶಲ್ ನಾಟ್ ಬಿ ಬಿಲೋ ದ ರ್ಯಾಂಕ್ ಆಫ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ DYSP ಅಂತ ಹೇಳಿ ನಾವೇನು ಕರಿತೀವಿ. ಸೊ ಇವ್ರದ್ದು ಅಪ್ರೂವಲ್, ಇವ್ರದ್ದು ಪರ್ಮಿಷನ್ ಬೇಕಾಗಿರುತ್ತೆ. ಆ ರೀತಿಯಾಗಿ ಒಂದು ನಾನ್ ಕಾಗ್ನಿಜಬಲ್ ಒಫೆನ್ಸನ್ನು ಆ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅಟ್ಲೀಸ್ಟ್ ಕನಿಷ್ಠ ಅಂತ ಹೇಳಿದ್ರು DYSP ರ್ಯಾಂಕ್ ಅವರ ಪರ್ಮಿಷನ್ ಆದರೂ ಬೇಕಾಗಿರುತ್ತೆ. ವೇರ್ ಆನ್ ಅಫೆನ್ಸ್ ಶಲ್ ಬಿ ಲೆಸ್ ದ್ಯಾನ್ 3 years ಆ ಟೈಮಲ್ಲಿ. ಸೊ ನಾನ್ ಕಾಗ್ನಿಜಬಲ್ ಒಫೆನ್ಸ್ ಅಂತ ಬಂದಾಗ ದಟ್ ಈಸ್ 1.3 years ಬಿಲೋ ಪನಿಷ್ಮೆಂಟ್ ಇರುವಂಥ ಒಫೆನ್ಸಸ್. ಸ್ಟಿಲ್ ಒಬ್ಬ ಅಕ್ಯೂಸ್ಡ್ ಏನಾದರೂ 60 years ಆಫ್ ಏಜ್, ಒಬ್ಬ ಸೀನಿಯರ್ ಸಿಟಿಸನ್, ಒಬ್ಬ ವೃದ್ಧ ಇದ್ದಾನೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ಬಟ್ ಅರೆಸ್ಟನ್ನು ಮಾಡಬೇಕಾದ್ರೆ ಅಟ್ಲೀಸ್ಟ್ DYSP ಅವರ ರ್ಯಾಂಕ್, ಅವರ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದಾಗಿತ್ತು ಅರೆಸ್ಟ್ ವಿತೌಟ್ ವಾರೆಂಟ್. ಖಂಡಿತವಾಗ್ಲೂ ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಸೊ ದೇರ್ ಆರ್ ಚಾನ್ಸಸ್ ಆಫ್ ರಿಪೀಟಿಂಗ್ ದಿಸ್ ಕ್ವಶನ್ ಅಗೇನ್. ಸೊ ಈ ರೀತಿಯಾಗಿ ಏನಾದರೂ ಈ ಕ್ವಶನ್ ರಿಪೀಟ್ ಆದರೆ ಆನ್ಸರ್ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿ ಬರೀಬೇಕಾಗಿರುತ್ತೆ. ಆನ್ಸರ್ ಪೇಪರಲ್ಲಿ ಈ ಒಂದು ಕ್ವಶನಿಗೆ ಆನ್ಸರ್ ಹೇಗೆ ಬರೀಬೇಕು ಅಂತೇಳಿ ಒಂದು ಫಾರ್ಮೇಟ್ ಕೂಡ ನನ್ನ ಹತ್ರ ಇದೆ. ಆ ಫಾರ್ಮೇಟನ್ನು ನಾನು PDF ಶೇರ್ ಮಾಡ್ತೀನಿ. ಸೊ ಅದನ್ನು ನೀವು ಹೇಗೆ ತೆಗೆದುಕೊಳ್ಬೇಕು ಅಂತೇಳಿ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಸೊ ಪ್ಲೀಸ್ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಇನ್ನಷ್ಟು ಲಾ ರಿಲೇಟೆಡ್ ಇನ್ಫಾರ್ಮೇಟಿವ್ ಕ್ಲಾಸಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಎಕ್ಸ್ಟ್ರಾ ಯಾವುದಾದ್ರೂ ಒಂದು ಟಾಪಿಕ್ನ ಕುರಿತಾಗಿ ಏನಾದರೂ ಕ್ಲಾಸಸ್ ಅಥವಾ ಒಂದು ವಿಡಿಯೋ ರಿಕ್ವೈರ್ಮೆಂಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ ಆನ್ ದಟ್. ಥ್ಯಾಂಕ್ ಯು ಒನ್ಸ್ ಅಗೇನ್.